ಬಂಧುಗಳ ಇವತ್ತಿನ ಕಾರ್ಯಕ್ರಮ ಕೇವಲ ಒಂದು ವೆಬ್ಸೈಟಿನ ಲಾಂಚ್ ಅಲ್ಲ. ವೆಬ್ಸೈಟಿನ ಬರೀ ಲಾಂಚ್ ಆಗಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಕರೆಯಂತ ಅಗತ್ಯ ಇರ್ತಿರ್ಲಿಲ್ಲ. ಕಳೆದ ಒಂದು ವರ್ಷದಿಂದ ಸಾಕಷ್ಟು ನಾವಿಲ್ಲಿ ಕಿಯೋನಿಕ್ಸ್ ಅಲ್ಲಿ ಚಿಂತನೆ ಮಾಡಿ ಮಂಥನ ಮಾಡಿ ಇವತ್ತು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಸಮುದ್ರದ ಮಂಥನ ಆದಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅಮೃತ ಬಂತು. ಅಮೃತ ಬಂದ ನಂತರ ವಿಷ ಬಂತು. ಆದ್ರೆ ಇಲ್ಲಿ ನಾವು ಕಿಯೋನಿಕ್ಸ್ ಅಲ್ಲಿ ಮಂಥನ ಮಾಡಿದಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ವಿಷ ಬಂತು. ಸಮುದ್ರ ಮಂಥನ ಮಾಡಿದಂತ ಸಂದರ್ಭದಲ್ಲಿ ವಿಷಾನ ಕುಡಿಯೋಕ್ಕೋಸ್ಕರ ಶಿವನ್ನ ಕರ್ಸಿದ್ರು. ಕಿಯೋನಿಕ್ಸ್ ಮಂಥನ ಮಾಡಿದಾಗ ಅಮೃತ ಬಂದಾಗ ಶಿವನ್ ಕರ್ಸಕ್ಕಾಗಿಲ್ಲ, ಶಿವಕುಮಾರ್ ಅವ್ರನ್ನ ನಾವು ಕರ್ಸಿದೀವಿ ಕಾರ್ಯಕ್ರಮಕ್ಕೆ. ಆದ್ರಿಂದ ಇವತ್ತು ಈ ಒಂದು ಮಂಥನ ಮಾಡಿ ಇವತ್ತೊಂದು ಬದಲಾವಣೆಯ ಕಡೆಗೆ ಏನು ಹೆಜ್ಜೆ ಇಡ್ತಾ ಇದೀವಿ ಕಿಯೋನಿಕ್ಸ್ ಅಲ್ಲಿ, ಆ ಒಂದು ಸಂದರ್ಭದಲ್ಲಿ ಬಂದು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿದಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಮಂಥನದ ಕಡೆಗೊಂದು ಹೆಜ್ಜೆ ಇಡಬೇಕಂತಂದ್ರೆ ಸಂಸ್ಥೆಯಲ್ಲಿರುವಂತ ಹಳೆಯ ಜಡತ್ವನ ಬಿಡಿಸಂತ ಒಂದು ಕೆಲಸ ಯಾರಾದ್ರೂ ಬಿಗಿಯಾಗಿ ಚಾಟಿ ಬೀಸಂತವ್ರ ಕೈಯಲ್ಲಿರ್ಬೇಕು. ಆ ಚಾಟಿ ಬೀಸಿ ಜಡತ್ವನ ಬಿಡಿಸಂತ ಕೆಲಸನ ನಮ್ಮ ಮಾನ್ಯ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಸರ್ ಅವರ ಒಂದು ಮಾರ್ಗದರ್ಶನದಿಂದ, ಇವತ್ತು ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನದಿಂದ ಈ ಎಲ್ಲ ಮಂಥನ ಮಾಡಿ ಬದಲಾವಣೆನ ಇವತ್ತು ಕಿಯೋನಿಕ್ಸ್ ಸಂಸ್ಥೆಯಲ್ಲಿ ತಂದಿದ್ದೀವಿ. ಬದಲಾವಣೆ ಅಂದ್ರೆ ಏನು ಅಂತ ತಾವೆಲ್ಲ ಕೇಳ್ಬೋದು. ಹಿಂದೆ ಇದ್ದಂತ ಕಿಯೋನಿಕ್ಸ್ ಸಂಸ್ಥೆಯಲ್ಲಾದಂತ ಬೇರೆ ಬೇರೆ ರೀತಿಯಾದಂತ ಲೋಪಗಳನ್ನ ನಮ್ಮ ಮಾಧ್ಯಮ ಮಿತ್ರರು ಬಂಧುಗಳು ತಾವೆಲ್ಲ ಸಾಕಷ್ಟು ತಮ್ಮ ಮಾಧ್ಯಮಗಳಲ್ಲಿ ಬರ್ದಿದ್ದೀರ. ಲೋಪ ದೋಷಗಳ ಬಗ್ಗೆ ತಮಗೆ ಸಾಕಷ್ಟು ಮಾಹಿತಿ ಇದೆ. ಇವತ್ತು ಏನು ಹಿಂದಿನ ಆಡಳಿತದಲ್ಲಿ ವ್ಯಕ್ತಿ ಆಧಾರಿತವಾಗಿ ದ ಸೋರ್ಸಿಂಗ್ ವಿಚ್ ಯೂಸ್ ಟು ಬಿ ವೆರಿ ಇಂಡಿವಿಜುವಲ್ ಓರಿಯೆಂಟೆಡ್, ವ್ಯಕ್ತಿ ಆಧಾರಿತವಾದಂತ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ನ ನಾವು ಸಿಸ್ಟಮ್ ಓರಿಯೆಂಟೆಡ್ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು 1 ವರ್ಷದ ಸತತವಾದಂತ ಒಂದು ಪ್ರಯತ್ನ. ಕಿಯೋನಿಕ್ಸ್ ಸಂಸ್ಥೆ ಹಗರಣ ಆದಂತ ಸಂದರ್ಭದಲ್ಲಿ ಸರ್ಕಾರ ಅದರ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಆದಾಗ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನ ನಾವು ನೆಲಸಮಾನ ಮಾಡಿ ನೆಲಸಮಾನದಿಂದ ಮತ್ತೊಮ್ಮೆ ಒಂದು ಕಟ್ಟಡನ ಕಟ್ಟಂತ ಕೆಲಸ ಮಾಡಿದೀವಿ. ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ SOPಗಳನ್ನ ತಯಾರು ಮಾಡಿ ನಾವು ಸಿಸ್ಟಮ್ ಓರಿಯೆಂಟೆಡ್ ಆಗಿ ಯಾವ ತರ ಕೆಲಸ ಮಾಡಬಹುದು, ಮುಂದಿನ ದಿನಗಳಲ್ಲಿ ವ್ಯಕ್ತಿಗಳು ಯಾರಾದ್ರೂ ಇರ್ಬೋದು ಹೋಗ್ಬೋದು, ವ್ಯವಸ್ಥೆ ಸದಾ ಇರಬೇಕು, ಗಟ್ಟಿಮುಟ್ಟಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂಡಿದ್ದು, ಅದರ ಒಂದು ಮುಖವಾಡ, ಅದರ ಒಂದು ದ ಫೇಸ್ ಆಫ್ ದ ಚೇಂಜಸ್ ವಿಚ್ ವಿ ಬಾಟ್ ಇನ್ ಇಸ್ ದಿಸ್ ಪೋರ್ಟಲ್. ದಿಸ್ ಪೋರ್ಟಲ್ ಇಸ್ ನಾಟ್ ಎವ್ರಿಥಿಂಗ್. ವ್ಯವಸ್ಥೆಯ ಬದಲಾವಣೆ ನಾವೇನ್ ಮಾಡಿದೀವಿ, ಆ ವ್ಯವಸ್ಥೆಯ ಒಂದು ಬದಲಾವಣೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಚಿಂತನೆ ಇವತ್ತು ಈ ಪೋರ್ಟಲ್ ಆಗಿದೆ. ಹಿಂದೆ ನಾವೆಲ್ಲ ನೋಡಿದೀವಿ, ಸರ್ಕಾರದಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಪೇಪರ್ ಟ್ರೇಲ್ ಇರ್ತಾ ಇತ್ತು, ಎಲ್ಲಾ ಕೂಡ ಇಂಡಿವಿಜುವಲ್ ಆಗಿ ಮಾಡ್ಬೇಕಾಗ್ತಾ ಇತ್ತು. ಇವತ್ತು ಇ ಕಾಮರ್ಸಿನ ವೆಬ್ಸೈಟ್ಗಳು ಯಾವ ತರ ಇದೆ, ಒಂದು ಕ್ಲಿಕ್ ಮುಖಾಂತರವಾಗಿ ನಾವೆಲ್ಲ ಕೂಡ ಯಾವ ತರದಲ್ಲಿ ಪ್ರೊಕ್ಯೂರ್ ಮಾಡಬಹುದು. ಆರ್ಡರ್ ಪ್ಲೇಸಿಂಗ್ ಇಂದ ಹಿಡಿದು, ಟ್ರ್ಯಾಕಿಂಗ್ ಇಂದ ಹಿಡಿದು, ಪೇಮೆಂಟ್ ಇಂದ ಹಿಡಿದು, ಫೈನಲ್ ಡೆಲಿವರಿ, ಇನ್ಸ್ಟಾಲೇಷನ್, ಸರ್ವಿಸ್ ಎಲ್ಲವನ್ನೂ ಕೂಡ ಒಂದು ಪೋರ್ಟಲಿನ ಅಡಿಯಲ್ಲಿ ತಂದಿದ್ದೀವಿ. ಬಂಧುಗಳೇ, ಇವತ್ತವರೆಗೂ ಕೂಡ ನಮ್ಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಡಿಜಿಟಲ್ ಆಸ್ತಿಗಳ ಒಂದು ಮಾಹಿತಿ ನಿಖರವಾಗಿ ನಮ್ಗಿಲ್ಲ. ಈ ಒಂದು ಪ್ರಕ್ರಿಯೆ ಮುಖಾಂತರವಾಗಿ, ಈ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಮುಖಾಂತರವಾಗಿ ಎಲ್ಲ ಡಿಜಿಟಲ್ ಆಸೆಟ್ಗಳಿಗೂ ಕೂಡ ಒಂದು ಟ್ಯಾಗ್ ನ ಕೊಟ್ಟು ಅವೆಲ್ಲೆಲ್ಲಿವೆ, ಯಾವ ಹಂತದಲ್ಲಿವೆ ಅಂತೇಳಿ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿನ ಸರ್ಕಾರಕ್ಕೋಸ್ಕರ ಕಾಯ್ದಿಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ. ಬಂಧುಗಳೇ, ಇದು ಬರೀ ICT ಅನ್ನಂತದ್ದು ಒಂದ್ ಹೆಜ್ಜೆ. Goods procurement is only one step. Further to this, we want to ensure that we are able to deliver services for the government, manpower for the government, consulting for the government, and build infrastructure. ಸರ್ಕಾರದ ಬಿಯಾಂಡ್ ಬ್ಯಾಂಗ್ಳೂರಿನ ಇನಿಷಿಯೇಟಿವ್ ಏನಿದೆ, ಆ ಇನಿಷಿಯೇಟಿವ್ ಎಲ್ಲರಿಗೂ ಕೂಡ ಕಿಯೋನಿಕ್ಸ್ ವತಿಯಿಂದ ನಾವು ಒಂದು ಭದ್ರವಾದಂತಹ ಬುನಾದಿ ಹಾಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವಿವತ್ತು ಕಲ್ಪನೆಗಳನ್ನ ಇಟ್ಕೊಂಡಿದ್ದೀವಿ. ಬಂಧುಗಳೇ, ಒಂದು ಮಾತು ಹೇಳ್ಬೇಕಂತಂದ್ರೆ, ಜಸ್ಟ್ ಟು ಸಮ್ ಅಪ್ ಅಂಡ್ ಸಮರೈಸ್, ಒಂದು ಮೆಟಮಾರ್ಫೋಸಿಸ್ ಅನ್ನೋ ಒಂದು ಪದ ಇದೆ. ಒಂದು ರೇಷ್ಮೆ ಹುಳು ಅಥವಾ ಒಂದು ಹುಳು ಚಿಟ್ಟೆಯಾಗಿ ಹೊರಗೆ ಬರ್ಬೇಕಂದ್ರೆ ಇಟ್ ಗೋಸ್ ಥ್ರೂ ಮೆಟಮಾರ್ಫೋಸಿಸ್. ರೇಷ್ಮೆ ಹುಳು, it spins the cocoon around itself, stays dormant for a while, emerges from the cocoon as a very beautiful and elegant butterfly. So Kionics over the last 1 year
has gone into its metamorphosis phase. We have been in a cocoon for about 6 to 9 months, but we are now under the able guidance and leadership of Honorable Deputy CM and Minister. Kionex is emerging from its cocoon as an elegant butterfly, and we want to spread our wings and move around the state. ಅದಕ್ಕೆ ತಮ್ಮೆಲ್ಲರ ಮಾರ್ಗದರ್ಶನ ಆಶೀರ್ವಾದ ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳಿಗೆ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.